ಎಲ್ಲರಿಗೂ ನಮಸ್ಕಾರ. ಕೈಗೆ ಹೀಗೆ ದಾರ ಕಟ್ಟಿದ್ರೆ ಬದಲಾಗುತ್ತೆ ಲಕ್. ಇಷ್ಟು ದಿನವಾದ ಮೇಲೆ ಬಿಚ್ಚೋದು ಮರಿಬೇಡಿ. ಶುಭ ಎನ್ನುವ ಕಾರಣಕ್ಕೆ ಜನರು ಮಣಿಕಟ್ಟಿಗೆ ದಾರ ಕಟ್ಟಿಕೊಳ್ಳುತ್ತಾರೆ. ಆದರೆ ಈ ದಾರವನ್ನು ಹೇಗೆ ಕಟ್ಟಿಕೊಳ್ಳಬೇಕು, ಎಷ್ಟು ದಿನ ಕೈನಲ್ಲಿ ಇಟ್ಟುಕೊಳ್ಳಬೇಕು, ಈ ಮಾಹಿತಿ ಬಗ್ಗೆ ತಿಳಿದುಕೊಳ್ಳೋಣ. ದೇವಸ್ಥಾನಕ್ಕೆ ಹೋದಾಗ ಅಥವಾ ಪವಿತ್ರ ಸ್ಥಳದಲ್ಲಿ ಸಿಗುವ ಕಲವ ಅಂದರೆ ಕೆಂಪು ಅಥವಾ ಕಪ್ಪು ಬಣ್ಣದ ದಾರವನ್ನು ಬಹುತೇಕರು ಮಣಿಕಟ್ಟಿಗೆ ಕಟ್ಟಿಕೊಳ್ತಾರೆ. ದೃಷ್ಟಿ ಬೀಳದಿರಲಿ ಎನ್ನುವ ಕಾರಣಕ್ಕೆ ಕತ್ತು ಮತ್ತು ಕೈಗೆ ಕಟ್ಟಿಕೊಳ್ಳುವವರ ಸಂಖ್ಯೆ ಸಾಕಷ್ಟಿದೆ. ಹಿಂದೂ ಧರ್ಮದಲ್ಲಿ ಇದಕ್ಕೆ ಮಹತ್ವದ ಸ್ಥಾನವಿದೆ. ಇದನ್ನು ಕಲವ, ರಕ್ಷಣೆಯ ದಾರ, ದೃಷ್ಟಿ ದಾರ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ. ಇದು ನಕಾರಾತ್ಮಕ ಶಕ್ತಿಯಿಂದ ನಮ್ಮನ್ನು ರಕ್ಷಿಸುತ್ತದೆ ಎಂಬ ನಂಬಿಕೆ ಇದೆ. ಅಲ್ಲದೆ ಆತ್ಮವಿಶ್ವಾಸ ಹೆಚ್ಚಿಸುವುದಲ್ಲದೆ ಅದೃಷ್ಟವನ್ನು ಬದಲಿಸುವ ಶಕ್ತಿ ಇದಕ್ಕಿದೆ. ಇದರಿಂದ ಆಗುವ ಲಾಭವೇನು, ಅದನ್ನು ಹೇಗೆ ಕಟ್ಟಿಕೊಳ್ಳಬೇಕು, ಹಾಗೆ ಅದನ್ನು ಯಾವಾಗ ತೆಗೆಯಬೇಕು, ಇದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ರಕ್ಷಾಸೂತ್ರ ಕಟ್ಟುವುದು ಹೇಗೆ? ಹಿಂದೂ ಧರ್ಮದಲ್ಲಿ ರಕ್ಷಾಸೂತ್ರವನ್ನು ಕಟ್ಟಲು ಪುರುಷರು ಹಾಗೂ ಮಹಿಳೆಯರಿಗೆ ಬೇರೆ ಬೇರೆ ನಿಯಮಗಳಿವೆ. ಪುರುಷರಿಗೆ ಬಲಗೈ ಮಣಿಕಟ್ಟಿಗೆ ದಾರವನ್ನು ಕಟ್ಟಬೇಕು. ಅವಿವಾಹಿತ ಪುರುಷರು ಕೂಡ ಬಲಗೈಗೆ ರಕ್ಷಾಸೂತ್ರವನ್ನು ಕಟ್ಟಬೇಕು. ವಿವಾಹಿತ ಮಹಿಳೆಯರು ತಮ್ಮ ಎಡಗೈಗೆ ದಾರವನ್ನು ಕಟ್ಟಿಕೊಳ್ಳಬೇಕು. ದಾರ ಕಟ್ಟುವ ಮೊದಲು ಕೈಗಳನ್ನು ಮುಷ್ಟಿ ಮಾಡಿಕೊಳ್ಳಬೇಕು. ಹಾಗೆಯೇ ಇನ್ನೊಂದು ಕೈಯನ್ನು ತಲೆ ಮೇಲೆ ಇಟ್ಟುಕೊಳ್ಳಬೇಕು. ದಾರವನ್ನು ಕೈಗೆ 3 ಬಾರಿ ಮಾತ್ರ ಸುತ್ತಬೇಕು. ಹಿಂದೂ ಧರ್ಮದ ಪ್ರಕಾರ ನೀವು 3 ಬಾರಿ ಅಲ್ಲದೆ 5 ಅಥವಾ 7 ಬಾರಿ ದಾರವನ್ನು ಕೈಗೆ ಕಟ್ಟಿಕೊಳ್ಳಬಹುದು. ಬರೀ ಕೈನಲ್ಲಿ ನೀವು ದಾರವನ್ನು ಕಟ್ಟಿಕೊಳ್ಳಬೇಡಿ. ನಾಣ್ಯವನ್ನು ಕೈಯಲ್ಲಿ ಇಟ್ಟು ಕೈಯನ್ನು ಮುಷ್ಟಿ ಕಟ್ಟಿ ನೀವು ದಾರವನ್ನು ಕಟ್ಟಿಕೊಳ್ಳಬೇಕು. ರಕ್ಷಾಸೂತ್ರವನ್ನು ಯಾವಾಗ ತೆಗೆಯಬೇಕು? ಕಲವ ಕಟ್ಟಿಕೊಳ್ಳಲು ಇರುವಷ್ಟೇ ನಿಯಮ ಅದನ್ನು ತೆಗೆಯುವಾಗಲೂ ಇದೆ. ನಿಮಗೆ ಇಷ್ಟ ಬಂದಾಗ ಕಲವ ತೆಗೆಯಲು ಸಾಧ್ಯವಿಲ್ಲ. ಒಮ್ಮೆ ಕಟ್ಟಿದ ದಾರವನ್ನು ಕೆಲವರು ಬಹಳ ಸಮಯ ಹಾಗೆ ಇಟ್ಟುಕೊಳ್ಳುತ್ತಾರೆ. ವರ್ಷ ಪೂರ್ತಿ ನೀವು ಈ ದಾರವನ್ನು ಕೈನಲ್ಲಿ ಇಟ್ಟುಕೊಳ್ಳುವಂತಿಲ್ಲ. ಧಾರ್ಮಿಕ ನಂಬಿಕೆ ಪ್ರಕಾರ 21 ದಿನಗಳ ನಂತರ ಕಲವಾದ ಸಕಾರಾತ್ಮಕ ಶಕ್ತಿ ಕಡಿಮೆಯಾಗಿರುತ್ತದೆ. ಅದನ್ನು ಇನ್ನಷ್ಟು ದಿನ ನೀವು ಕಟ್ಟಿಕೊಳ್ಳೋದ್ರಿಂದ ಲಾಭಕ್ಕಿಂತ ನಷ್ಟ ಹೆಚ್ಚು. ಅದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಸಾಧ್ಯತೆ ಹೆಚ್ಚಿರುತ್ತದೆ. ಅದರ ಬಣ್ಣ ಕೂಡ ಮಾಸಿರುತ್ತದೆ. ಅದರ ಶಕ್ತಿ ಕಡಿಮೆ ಆಗುತ್ತದೆ. ಹಾಗಾಗಿ 21 ದಿನಗಳ ನಂತರ ನೀವು ದಾರವನ್ನು ತೆಗೆಯಬೇಕು. ಅದನ್ನು ತೆಗೆದ ನಂತರ ಹರಿಯುವ ಪವಿತ್ರ ನದಿಗೆ ನೀವು ಅದನ್ನು ಹಾಕಬೇಕು. ಹರಿಯುವ ನದಿ ಇಲ್ಲ ಎಂದಾದರೆ ನೀವು ಪವಿತ್ರ ಗಿಡದ ಕೆಳಗೆ ಇದನ್ನು ಹಾಕಬೇಕು. ನಂತರ ಮತ್ತೆ ನೀವು ಹೊಸ ದಾರವನ್ನು ಕಟ್ಟಿಕೊಳ್ಳಬಹುದು. ಕಲವ ಕಟ್ಟುವುದರಿಂದ ಆಗುವ ಲಾಭಗಳು. ನಾಡಿ ಬಿಂದುವಿನಲ್ಲಿ ದಾರ ಕಟ್ಟಿಕೊಳ್ಳುವುದರಿಂದ ಮನುಷ್ಯನ ಶಾರೀರಿಕ ಅಥವಾ ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯುತ್ತಾನೆ. ಇದರಿಂದ ಧ್ಯಾನ ಹಾಗೂ ಪ್ರಾರ್ಥನೆಯಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ. ಮೊದಲೇ ಹೇಳಿದಂತೆ ಇದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುವುದಲ್ಲದೆ ದುರಾದೃಷ್ಟ ನಮ್ಮಿಂದ ದೂರವಾಗುತ್ತದೆ. ಇದರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತದೆ. ಮಧುಮೇಹ, BP, ಹೃದಯ ಸಂಬಂಧಿ ರೋಗಗಳಿಂದ ನಮ್ಮ ದೇಹವನ್ನು ರಕ್ಷಿಸುವ ಕೆಲಸವನ್ನು ಈ ದಾರ ಮಾಡುತ್ತದೆ. ಪಿತ್ತ ಮತ್ತು ಕಫದ ಸಮಸ್ಯೆ ಇರುವವರು ಕೂಡ ಇದನ್ನು ಕಟ್ಟಿಕೊಳ್ಳಬೇಕು. ಮಂಗಳಮುಖಿಯರು ವಾಪಸ್ ಮಾಡಿದ ಹಣವನ್ನು ಏನು ಮಾಡಬೇಕು? ಸಾಮಾನ್ಯವಾಗಿ ರಸ್ತೆಯಲ್ಲಿ ಸಿಗುವ ಮಂಗಳಮುಖಿಯರಿಗೆ ಹಣ ನೀಡಿದಾಗ ತಮ್ಮ ಬಳಿ ಇರುವ ನಾಣ್ಯವನ್ನು ಅವರು ನಿಮಗೆ ನೀಡುತ್ತಾರೆ. ತಮ್ಮ ಕೈ ಬಳೆಗೆ ತಾಕಿಸಿ ನಾಣ್ಯವನ್ನು ಕೊಡುತ್ತಾರೆ. ಆ ನಾಣ್ಯವನ್ನು ಖರ್ಚು ಮಾಡಬೇಕಾ ಅಥವಾ ಹಾಗೆ ಇಟ್ಟುಕೊಳ್ಳಬೇಕಾ? ಈ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮಂಗಳಮುಖಿಯರು ನೀಡಿದ ಹಣವನ್ನು ಖರ್ಚು ಮಾಡಬಾರದು. ಪಾಕೆಟ್ನಲ್ಲಿಯೇ ಇರಿಸಿಕೊಳ್ಳಬೇಕು. ನಾಣ್ಯಗಳನ್ನು ಮನೆಯಲ್ಲಿ ಪ್ರತ್ಯೇಕವಾಗಿ ಒಂದೆಡೆ ಸಂಗ್ರಹಿಸುತ್ತಾ ಹೋಗಬೇಕು. ಹೀಗೆ ಮಾಡುವುದರಿಂದ ಆರ್ಥಿಕವಾಗಿ ಸಬಲರಾಗುತ್ತೀರಿ ಎಂಬ ನಂಬಿಕೆ ಇದೆ. ಕೆಲವರು ನಾಣ್ಯವನ್ನು ಬಾಯಲ್ಲಿ ಕಚ್ಚಿಕೊಡೋದ್ರಿಂದ ಲಕ್ಷ್ಮೀದೇವಿ ಕಾಲು ಮುರಿದುಕೊಂಡು ನಿಮ್ಮ ಬಳಿಯಲ್ಲಿಯೇ ಇರಲಿ ಎಂದು ಮಂಗಳಮುಖಿಯರು ನಿಸ್ವಾರ್ಥದಿಂದ ಹಾರೈಸುತ್ತಾರೆ. ಲಕ್ಷ್ಮೀದೇವಿಗೆ ನೋವಾದರೂ ಪರವಾಗಿಲ್ಲ, ತನ್ನ ಮಕ್ಕಳ ಮನೆಯಲ್ಲಿಯೇ ಇರಲಿ ಎಂಬ ಉದ್ದೇಶದಿಂದ ಹಣವನ್ನು ಶಕ್ತಿ ತುಂಬಿದ ಕೈ ಮತ್ತು ಬಳೆಗೆ ತಾಗಿಸಿ ಬಾಯಲ್ಲಿ ಕಚ್ಚಿ ನೀಡುತ್ತಾರೆ. ಈ ಹಣ ನೀಡುವಾಗ ಮಂಗಳಮುಖಿಯರಲ್ಲಿ ತಾಯಿ ಪ್ರೀತಿ ಇರುತ್ತದೆ. ಮಂಗಳಮುಖಿಯರು ವಾಪಸ್ ಕೊಟ್ಟಂತಹ ದುಡ್ಡನ್ನು ಏನು ಮಾಡಬೇಕು ಹಾಗೂ ರಕ್ಷಾಸೂತ್ರವನ್ನು ಹೇಗೆ ಕಟ್ಟಿಕೊಳ್ಳಬೇಕು, ಹಾಗೆ ಎಷ್ಟು ದಿನಗಳ ನಂತರ ತೆಗೆಯಬೇಕು ಎಂಬ ಮಾಹಿತಿಯನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.